ಮೈಸೂರಿನ ಕಾಡಂಚಿನಲ್ಲಿ ಕಾಡಾನೆಗಳ ಕಾಟ ಜೋರಾಗಿದೆ. ಕಾಡಿನಿಂದ ನಾಡಿಗೆ ಬಂದಿದ್ದ 3 ಆನೆಗಳ ಹಿಂಡು ಅಂಜೀಪುರ ಗ್ರಾಮದಲ್ಲಿ ಆತಂಕ ಸೃಷ್ಟಿ ಮಾಡಿದ್ವು. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಅಂಜೀಪುರ ಆನೆಗಳನ್ನ ಕಂಡು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಆನೆಗಳನ್ನ ಕಾಡಿಗೆ ಅಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು. ಏಕಾಏಕಿ ಅಂಜೀಪುರದಲ್ಲಿ ಆನೆಗಳನ್ನ ಕಂಡಂತಹ ಗ್ರಾಮಸ್ಥರು ಆತಂಕಿತರಾಗಿದ್ದಾರೆ. ಚೀರಾಡಿ ಕೂಗಾಡಿ ಆನೆಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತಹ ಕೆಲಸ ಆಗಿದೆ. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಏಕಾಏಕಿ ಈ ರೀತಿ ಕಾಡಾನೆಗಳು ನುಗ್ಗಿದ್ದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು. ಅರಣ್ಯ ಸಿಬ್ಬಂದಿಯವರು ಕೂಡಲೇ ಅವುಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ ಕಾಡಂಚಿನಲ್ಲಿ ಕಾಡಾನೆಗಳ ಕಾಟ ಜೋರಾಗಿದೆ. ಕಾಡಿನಿಂದ ನಾಡಿಗೆ ಬಂದಿದ್ದ 3 ಆನೆಗಳ ಹಿಂಡು ಅಂಜೀಪುರ ಗ್ರಾಮದಲ್ಲಿ ಆತಂಕ ಸೃಷ್ಟಿ ಮಾಡಿದ್ವು. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಅಂಜೀಪುರ ಆನೆಗಳನ್ನ ಕಂಡು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಆನೆಗಳನ್ನ ಕಾಡಿಗೆ ಅಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು. ಏಕಾಏಕಿ ಅಂಜೀಪುರದಲ್ಲಿ ಆನೆಗಳನ್ನ ಕಂಡಂತಹ ಗ್ರಾಮಸ್ಥರು ಆತಂಕಿತರಾಗಿದ್ದಾರೆ. ಚೀರಾಡಿ ಕೂಗಾಡಿ ಆನೆಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತಹ ಕೆಲಸ ಆಗಿದೆ. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಏಕಾಏಕಿ ಈ ರೀತಿ ಕಾಡಾನೆಗಳು ನುಗ್ಗಿದ್ದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು. ಅರಣ್ಯ ಸಿಬ್ಬಂದಿಯವರು ಕೂಡಲೇ ಅವುಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ ಕಾಡಂಚಿನಲ್ಲಿ ಕಾಡಾನೆಗಳ ಕಾಟ ಜೋರಾಗಿದೆ. ಕಾಡಿನಿಂದ ನಾಡಿಗೆ ಬಂದಿದ್ದ 3 ಆನೆಗಳ ಹಿಂಡು ಅಂಜೀಪುರ ಗ್ರಾಮದಲ್ಲಿ ಆತಂಕ ಸೃಷ್ಟಿ ಮಾಡಿದ್ವು. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಅಂಜೀಪುರ ಆನೆಗಳನ್ನ ಕಂಡು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಆನೆಗಳನ್ನ ಕಾಡಿಗೆ ಅಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು. ಏಕಾಏಕಿ ಅಂಜೀಪುರದಲ್ಲಿ ಆನೆಗಳನ್ನ ಕಂಡಂತಹ ಗ್ರಾಮಸ್ಥರು ಆತಂಕಿತರಾಗಿದ್ದಾರೆ. ಚೀರಾಡಿ ಕೂಗಾಡಿ ಆನೆಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತಹ ಕೆಲಸ ಆಗಿದೆ. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಏಕಾಏಕಿ ಈ ರೀತಿ ಕಾಡಾನೆಗಳು ನುಗ್ಗಿದ್ದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು. ಅರಣ್ಯ ಸಿಬ್ಬಂದಿಯವರು ಕೂಡಲೇ ಅವುಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ ಕಾಡಂಚಿನಲ್ಲಿ ಕಾಡಾನೆಗಳ ಕಾಟ ಜೋರಾಗಿದೆ. ಕಾಡಿನಿಂದ ನಾಡಿಗೆ ಬಂದಿದ್ದ 3 ಆನೆಗಳ ಹಿಂಡು ಅಂಜೀಪುರ ಗ್ರಾಮದಲ್ಲಿ ಆತಂಕ ಸೃಷ್ಟಿ ಮಾಡಿದ್ವು. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಅಂಜೀಪುರ ಆನೆಗಳನ್ನ ಕಂಡು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಆನೆಗಳನ್ನ ಕಾಡಿಗೆ ಅಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು. ಏಕಾಏಕಿ ಅಂಜೀಪುರದಲ್ಲಿ ಆನೆಗಳನ್ನ ಕಂಡಂತಹ ಗ್ರಾಮಸ್ಥರು ಆತಂಕಿತರಾಗಿದ್ದಾರೆ. ಚೀರಾಡಿ ಕೂಗಾಡಿ ಆನೆಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತಹ ಕೆಲಸ ಆಗಿದೆ. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಏಕಾಏಕಿ ಈ ರೀತಿ ಕಾಡಾನೆಗಳು ನುಗ್ಗಿದ್ದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು. ಅರಣ್ಯ ಸಿಬ್ಬಂದಿಯವರು ಕೂಡಲೇ ಅವುಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ.
ಮೈಸೂರಿನ ಕಾಡಂಚಿನಲ್ಲಿ ಕಾಡಾನೆಗಳ ಕಾಟ ಜೋರಾಗಿದೆ. ಕಾಡಿನಿಂದ ನಾಡಿಗೆ ಬಂದಿದ್ದ 3 ಆನೆಗಳ ಹಿಂಡು ಅಂಜಿಪುರ ಗ್ರಾಮದಲ್ಲಿ ಆತಂಕ ಸೃಷ್ಟಿ ಮಾಡಿದ್ವು. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಅಂಜಿಪುರ ಆನೆಗಳನ್ನ ಕಂಡು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಆನೆಗಳನ್ನ ಕಾಡಿಗೆ ಅಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು. ಏಕಾಏಕಿ ಅಂಚಿಪುರದಲ್ಲಿ ಆನೆಗಳನ್ನ ಕಂಡಂತಹ ಗ್ರಾಮಸ್ಥರು ಆತಂಕಿತರಾಗಿದ್ದಾರೆ. ಚೀರಾಡಿ ಕೂಗಾಡಿ ಆನೆಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತಹ ಕೆಲಸ ಆಗಿದೆ. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಏಕಾಏಕಿ ಈ ರೀತಿ ಕಾಡಾನೆಗಳು ನುಗ್ಗಿದ್ದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು. ಅರಣ್ಯ ಸಿಬ್ಬಂದಿಯವರು ಕೂಡಲೇ ಅವುಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ ಕಾಡಂಚಿನಲ್ಲಿ ಕಾಡಾನೆಗಳ ಕಾಟ ಜೋರಾಗಿದೆ. ಕಾಡಿನಿಂದ ನಾಡಿಗೆ ಬಂದಿದ್ದ 3 ಆನೆಗಳ ಹಿಂಡು ಅಂಜಿಪುರ ಗ್ರಾಮದಲ್ಲಿ ಆತಂಕ ಸೃಷ್ಟಿ ಮಾಡಿದ್ವು. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಅಂಜಿಪುರ ಆನೆಗಳನ್ನ ಕಂಡು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಆನೆಗಳನ್ನ ಕಾಡಿಗೆ ಅಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು. ಏಕಾಏಕಿ ಅಂಚಿಪುರದಲ್ಲಿ ಆನೆಗಳನ್ನ ಕಂಡಂತಹ ಗ್ರಾಮಸ್ಥರು ಆತಂಕಿತರಾಗಿದ್ದಾರೆ. ಚೀರಾಡಿ ಕೂಗಾಡಿ ಆನೆಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತಹ ಕೆಲಸ ಆಗಿದೆ. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಏಕಾಏಕಿ ಈ ರೀತಿ ಕಾಡಾನೆಗಳು ನುಗ್ಗಿದ್ದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು. ಅರಣ್ಯ ಸಿಬ್ಬಂದಿಯವರು ಕೂಡಲೇ ಅವುಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮೈಸೂರಿನ ಕಾಡಂಚಿನಲ್ಲಿ ಕಾಡಾನೆಗಳ ಕಾಟ ಜೋರಾಗಿದೆ. ಕಾಡಿನಿಂದ ನಾಡಿಗೆ ಬಂದಿದ್ದ 3 ಆನೆಗಳ ಹಿಂಡು ಅಂಜಿಪುರ ಗ್ರಾಮದಲ್ಲಿ ಆತಂಕ ಸೃಷ್ಟಿ ಮಾಡಿದ್ವು. ಮೈಸೂರು ಜಿಲ್ಲೆಯ ಸರಗೂರು ತಾಲೂಕಿನ ಅಂಜಿಪುರ ಆನೆಗಳನ್ನ ಕಂಡು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಆನೆಗಳನ್ನ ಕಾಡಿಗೆ ಅಟ್ಟಿದ್ದಾರೆ ಅರಣ್ಯ ಇಲಾಖೆಯ ಸಿಬ್ಬಂದಿಯವರು. ಏಕಾಏಕಿ ಅಂಚಿಪುರದಲ್ಲಿ ಆನೆಗಳನ್ನ ಕಂಡಂತಹ ಗ್ರಾಮಸ್ಥರು ಆತಂಕಿತರಾಗಿದ್ದಾರೆ. ಚೀರಾಡಿ ಕೂಗಾಡಿ ಆನೆಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತಹ ಕೆಲಸ ಆಗಿದೆ. ನೋಡಿ, ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಏಕಾಏಕಿ ಈ ರೀತಿ ಕಾಡಾನೆಗಳು ನುಗ್ಗಿದ್ದು ಸಾರ್ವಜನಿಕರಲ್ಲಿ ಆತಂಕಕ್ಕೆ ಕಾರಣ ಆಗಿತ್ತು. ಅರಣ್ಯ ಸಿಬ್ಬಂದಿಯವರು ಕೂಡಲೇ ಅವುಗಳನ್ನ ವಾಪಸ್ ಅರಣ್ಯಕ್ಕೆ ಕಳಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. Hey!